ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಂಡರ್ಸ್ ಫಾರ್ ಯು ಕನ್ನಡ. ಫ್ರೆಂಡ್ಸ್, ಪಾರ್ಟ್ 1 ವಿಡಿಯೋದಲ್ಲಿ ಪಾರ್ಲಿಮೆಂಟ್, ಲೋಕಸಭಾ, ರಾಜ್ಯಸಭಾ ಕುರಿತು, ಎಲೆಕ್ಷನ್ ಕುರಿತು, EVM ವರ್ಕಿಂಗ್ ಕುರಿತು ನೋಡಿದ್ದೇವೆ. ಒಂದು ವೇಳೆ ಆ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಥವಾ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೇವೆ, ವಿಡಿಯೋವನ್ನು ನೋಡಬಹುದು. ಈ ವಿಡಿಯೋದಲ್ಲಿ ನಮ್ಮ ಎಲೆಕ್ಷನ್ ಕೋಡ್, ನಾಮಿನೇಷನ್ ಕೋಡ್, ಎಲೆಕ್ಷನ್ ವೋಟ್ನಲ್ಲಿ ನೋಟಾ ಕುರಿತು, ಹಾಗೆ ಎಲೆಕ್ಷನ್ ಮುಗಿದ ನಂತರ ಕೌಂಟಿಂಗ್ ಹೇಗೆ ನಡೆಯುತ್ತದೆ, ಹಾಗೆ ಫಾರ್ಮೇಷನ್ ಆಫ್ ಗೌರ್ಮೆಂಟ್ ಕುರಿತು ಈ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಫ್ರೆಂಡ್ಸ್, ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ಆಗಿ ಇರ್ತದೆ. ಹಾಗಾಗಿ ಯಾರು ಕೂಡ ಮಿಸ್ ಮಾಡದೆ ಒಂದು ಲೈಕ್ ಅಂತೂ ಖಂಡಿತ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ವಿಡಿಯೋಸ್ ಎಂದು ಸೆಲೆಕ್ಟ್ ಮಾಡಿ. ಫ್ರೆಂಡ್ಸ್, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನೀಡಿದ ಅಫಿಷಿಯಲ್ ಡಾಟಾ ಪ್ರಕಾರ 2024 ಲೋಕಸಭಾ ಎಣಿಕೆಯಲ್ಲಿ ದೇಶದ ವ್ಯಾಪ್ತಿಯಲ್ಲಿ 97 ಕೋಟಿ ಮಂದಿ ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿದ್ದಾರೆ. ಇಷ್ಟು ಜನಕ್ಕೆ ಒಂದೇ ಬಾರಿ ವೋಟ್ ಮಾಡುವುದು ತುಂಬ ಕಷ್ಟ. ಇದಕ್ಕೆ ಹೊಸ EVM ತಂತ್ರಜ್ಞಾನದ ಮೂಲಕ ವೋಟ್ ಮಾಡಲು ಅವಕಾಶ ಏರ್ಪಡಿಸಿದ್ದಾರೆ. 97 ಕೋಟಿ ಮಂದಿ ಒಂದೇ ಬಾರಿ ವೋಟ್ ಮಾಡಲು ತುಂಬ ಪೋಲಿಂಗ್ ಬೂತ್ ಬೇಕು. ಒಂದು ಪೋಲಿಂಗ್ ಬೂತ್ 2 ಕಿಲೋಮೀಟರ್ ವ್ಯಾಪ್ತಿ ಒಳಗೆ ಇರಬೇಕು. ಅದು ಚಿಕ್ಕ ಹಳ್ಳಿಯಾದರೂ ಸರಿಯೇ, ಅಲ್ಲಿ ಪೋಲಿಂಗ್ ಬೂತ್ ಇಟ್ಟು ವೋಟ್ ಮಾಡಲು ಅವಕಾಶ ಕಲ್ಪಿಸಿಕೊಡಬೇಕು. ಈಗ ದೇಶದ ವ್ಯಾಪ್ತಿಯಲ್ಲಿ ಪ್ರತಿ 2 ಕಿಲೋಮೀಟರ್ ವ್ಯಾಪ್ತಿಗೆ ಒಂದು ಪೋಲಿಂಗ್ ಬೂತ್ ಇದೆ. ಇದರ ವ್ಯವಸ್ಥೆಗೆ ಎಷ್ಟು ಮ್ಯಾನ್ ಪವರ್ ಅವಶ್ಯಕತೆ ಇದೆ, ಎಷ್ಟು ಖರ್ಚಾಗುತ್ತದೆ. ಹಾಗಾಗಿ ಎಲೆಕ್ಷನ್ ಬರುವ 1 ವರ್ಷದ ಹಿಂದೆನೇ ಈ ಕೆಲಸ ಎಲೆಕ್ಷನ್ ಕಮಿಷನ್ ಶುರು ಮಾಡುತ್ತದೆ. ಇಷ್ಟು ದೊಡ್ಡ ಎಲೆಕ್ಷನ್ ಸಕ್ರಿಯವಾಗಿ ನಡೆಯಲು ಸುಮಾರು 10,50,000 ಪೋಲಿಂಗ್ ಬೂತ್ಗಳು, 1,10,00,000 ಮಂದಿ ಎಲೆಕ್ಷನ್ ಆಫೀಸರ್ಸ್, ಸೆಕ್ಯೂರಿಟಿ ಸ್ಟಾಫ್, 50 ಲಕ್ಷ EVM ಮಷಿನ್ಗಳು, ಹಾಗೆ ಸುಮಾರು 4 ಲಕ್ಷ ವಾಹನಗಳ ಅಗತ್ಯವಿರುತ್ತದೆ. ಕಾಡು, ಮೇಡು, ಬೆಟ್ಟ ಗುಡ್ಡ ಎಲ್ಲಿಯಾದರೂ ಸರಿ, ರೈಲು, ಹೆಲಿಕಾಪ್ಟರ್, ಬಸ್, ಯಾವುದಾದ್ರೂ ಒಂದು ವಾಹನದ ಮುಖಾಂತರ ಅಲ್ಲಿಗೆ EVM ತೆಗೆದುಕೊಂಡು ಹೋಗಿ ಎಲೆಕ್ಷನ್ ಬೂತ್ ರೆಡಿ ಮಾಡಬೇಕು. 2019 ಎಲೆಕ್ಷನ್ನಲ್ಲಿ ಗುಜರಾತ್ನಲ್ಲಿ ಇರುವ ಗಿರ್ ಫಾರೆಸ್ಟ್ನ 70 ಕಿಲೋಮೀಟರ್ ಒಳಗೆ ಒಂದು ಪೋಲಿಂಗ್ ಬೂತನ್ನು ಏರ್ಪಾಟು ಮಾಡಿದರು. ಅದು ಕೂಡ ಕೇವಲ ಒಬ್ಬ ವ್ಯಕ್ತಿಗೋಸ್ಕರ. ಯಾಕಂದರೆ ವೋಟ್ ಅನ್ನೋದು ಪ್ರತಿಯೊಬ್ಬ ಭಾರತೀಯನ ಹಕ್ಕು. ಹಾಗಾಗಿ ಎಲೆಕ್ಷನ್ ಕಮಿಷನ್ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ತುಂಬ ಕಷ್ಟಪಟ್ಟು ನಮಗೆ ವೋಟ್ ಮಾಡಲು ಅವಕಾಶ ಕಲ್ಪಿಸಿಕೊಡುತ್ತೆ. ಆದರೆ ನಮ್ಮಲ್ಲೂ ಕೂಡ ಕೆಲವು ಮಂದಿ ವೋಟ್ ಮಾಡದೆ ಮನೆಯಲ್ಲೇ ಕುಳಿತು ಎಂಜಾಯ್ ಮಾಡುತ್ತಿರ್ತಾರೆ. ಗ್ರಾಮೀಣ ಪ್ರದೇಶಕ್ಕಿಂತ ನಗರ ಪ್ರದೇಶದಲ್ಲಿ ವೋಟ್ ಮಾಡುವವರ ಸಂಖ್ಯೆ ಹೆಚ್ಚಾಗಿರುತ್ತೆ. ಆದರೆ ಗ್ರಾಮೀಣ ಪ್ರದೇಶದ ಜನರು ಕೂಲಿ ಕೆಲಸಗಳಿಗೆ ಹೋಗುವ ಸಲುವಾಗಿ ಮಾರ್ನಿಂಗ್ ಬೇಗನೆ ವೋಟ್ ಮಾಡಿ ತಮ್ಮ ಕೆಲಸಗಳಿಗೆ ಹೋಗ್ತಾರೆ. ಆದರೆ ಸಿಟಿಯಲ್ಲಿ ಇರುವವರು ಮಾತ್ರ ಸ್ವಲ್ಪ ಜನ ವೋಟ್ ಮಾಡಿ, ಸ್ವಲ್ಪ ಜನ ವೋಟ್ ಮಾಡದೆ ಮನೆಯಲ್ಲೇ ಇದ್ದು ಬಿಡ್ತಾರೆ. ಹಾಗಾಗಿ ಯಾರು ಕೂಡ ಗೈರು ಆಗದೆ ವೋಟ್ ಮಾಡಿ ತಮ್ಮ ವೋಟನ್ನು ಚಲಾಯಿಸಿ ಅಥವಾ ಹಕ್ಕನ್ನು ವಿನಿಯೋಗಿಸಿಕೊಳ್ಳಬೇಕು. ಈಗ ಎಲೆಕ್ಷನ್ ದಿವಸ ವೋಟ್ ಮಾಡಲು ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಇಂದಿನ ದಿನ ವೋಟರ್ ಲಿಸ್ಟನ್ನು ರೆಡಿ ಮಾಡುತ್ತದೆ. ಈ ವೋಟರ್ ಲಿಸ್ಟ್ನಲ್ಲಿ ಯಾರೆಲ್ಲ 18 ವರ್ಷ ಮೇಲ್ಪಟ್ಟು ಮತದಾನದ ಹಕ್ಕನ್ನು ಪಡೆದುಕೊಂಡಿರ್ತಾರೋ ಅವರ ವಿವರಗಳು ಇದರಲ್ಲಿ ಇರುತ್ತದೆ. ಈ ವೋಟರ್ ಲಿಸ್ಟ್ ಕಾಲ ಕಾಲಕ್ಕೆ ಸ್ಟೆಪ್ ಬೈ ಸ್ಟೆಪ್ ಅಪ್ಡೇಟ್ ಆಗ್ತಾ ಇರುತ್ತೆ. 18 ವರ್ಷ ಯಾರಿಗೆಲ್ಲ ತುಂಬುತ್ತೋ ಅವರ ಹೆಸರುಗಳು ಆ್ಯಡ್ ಆಗ್ತಾ ಇರುತ್ತೆ. ಹಾಗೆ ಯಾರಾದರೂ ಮರಣಿಸಿದರೆ ಅವರ ವಿವರಗಳು ತೆಗೆದು ಹಾಕಲ್ಪಡುತ್ತೆ. ಹಾಗೆ ಒಂದು ವೇಳೆ ನೀವು ಅಡ್ರೆಸ್ ನೇಮ್ ಏನಾದರೂ ತಿದ್ದುಪಡಿ ಮಾಡಿಸಿದರೆ ಅದು ಕೂಡ ಈ ಲಿಸ್ಟ್ನಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ಒಂದು ವೇಳೆ ನಿಮ್ಮ ಹೆಸರು ವೋಟರ್ ಲಿಸ್ಟ್ನಲ್ಲಿ ಇದೆಯೋ ಇಲ್ಲವೋ ಎಂದು ತಿಳಿದುಕೊಳ್ಳಬೇಕಾದರೆ ಈ ವೆಬ್ಸೈಟ್ನಲ್ಲಿ ನೀವು ಇಲ್ಲಿ ವಿವರಗಳನ್ನು ತಿಳಿದುಕೊಳ್ಳಬಹುದು. ಇಲ್ಲಿ ID ನಂಬರನ್ನು ಎಂಟ್ರಿ ಮಾಡಿ ಚೆಕ್ ಮಾಡಿಕೊಳ್ಳಬಹುದು. ಇದರ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ. ಈಗ ಎಲೆಕ್ಷನ್ ನ್ಯಾಯಬದ್ಧವಾಗಿ, ಕ್ರಮಬದ್ಧವಾಗಿ, ಕಾನೂನುಬದ್ಧವಾಗಿ ನಡೆಸಲು, ಹಾಗೆ ಪೊಲಿಟಿಕಲ್ ಕ್ಯಾಂಡಿಡೇಟ್ಸ್ಗಳಿಗೆ ಕೆಲವು ರೂಲ್ಸ್ಗಳನ್ನು ಪಾಲಿಸಲು ಎಲೆಕ್ಷನ್ ಕಮಿಷನ್ ಕೆಲವು ಗೈಡೆನ್ಸ್ಗಳನ್ನು ನೀಡುತ್ತದೆ. ಅಂದರೆ ಏನು ಮಾಡಬೇಕು, ಏನು ಮಾಡಬಾರದು ಎಂದು ಕೆಲವು ರೂಲ್ಸ್ಗಳನ್ನು ನಿಗದಿಪಡಿಸಿರುತ್ತೆ. ಈ ರೂಲ್ಸನ್ನು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಥವಾ ಶಾರ್ಟ್ ಟರ್ಮ್ನಲ್ಲಿ MCC ಎಂದು ಕರೆಯುತ್ತಾರೆ. ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಡೇಟ್ ಅನೌನ್ಸ್ ಮಾಡಿದ ಡೇಟ್ನಿಂದ ಎಲೆಕ್ಷನ್ ರಿಸಲ್ಟ್ ಬರುವವರೆಗೂ ಈ ಕೋಡ್ ಜಾರಿಯಲ್ಲಿರುತ್ತದೆ. ಈ ರೂಲ್ಸ್ ಎಲೆಕ್ಷನ್ ಕ್ಯಾಂಡಿಡೇಟ್ ಹಾಗೂ ಇಂಡಿಪೆಂಡೆಂಟ್ ಆಗಿ ನಿಲ್ಲುವ ವ್ಯಕ್ತಿಗಳಿಗೆ ಅನ್ವಯವಾಗುತ್ತದೆ. ಈ ರೂಲ್ಸ್ ಏನು ಹೇಳುತ್ತದೆ ಅಂದರೆ, ಎಲೆಕ್ಷನ್ ವೇಳೆ ಮತದಾರರಿಗೆ ಮದ್ಯವಾಗಲಿ, ಹಣವಾಗಲಿ, ಯಾವುದೇ ಇನ್ನಿತರೆ ವಸ್ತುಗಳನ್ನು ಹಂಚಬಾರದು. ಹಾಗೆ ಯಾವುದೇ ಧರ್ಮ ಆಗಲಿ, ಜಾತಿ ಆಗಲಿ ಅವರ ವಿರುದ್ಧ ಕಿಚ್ಚೆಬ್ಬಿಸುವ ಹೇಟ್ಫುಲ್ ಸ್ಪೀಚ್ ನೀಡಬಾರದು. ಹಾಗೆ ಪ್ರಚಾರಕ್ಕಾಗಿ ದೇವಸ್ಥಾನ, ಮಸೀದಿ, ಚರ್ಚ್ ಇಂಥ ಸ್ಥಳಗಳನ್ನು ಬಳಕೆ ಮಾಡಬಾರದು. ಹಾಗೆ ಎಲೆಕ್ಷನ್ಗೆ 48 ಗಂಟೆಗಳ ಮುಂಚೆ ಯಾವುದೇ ಪ್ರಚಾರವನ್ನು ಮಾಡಬಾರದು. ಹಾಗೆ ಫೇಕ್ ನ್ಯೂಸ್ ಹರಡಬಾರದು. ಮತ್ತು ಮತದಾರರನ್ನು ಬೆದರಿಸುವಂತಿಲ್ಲ.
ಹಾಗೆ ಆಪೋಸಿಟ್ ಪಾರ್ಟಿ ವ್ಯಕ್ತಿಯ ಪರ್ಸನಲ್ ಲೈಫ್ ಕುರಿತು ಮಾತನಾಡಬಾರದು. ಕೇವಲ ಅವರ ಕೆಲಸದಿಂದ ಆದ ದೋಷಗಳು, ಹಾಗೆ ಹಿಂದೆ ನಡೆಸಿದ ಕಾರ್ಯಕ್ರಮಗಳು, ಹಾಗೆ ಇಂದಿನ ಆಡಳಿತದ ವೈಫಲ್ಯದ ಬಗ್ಗೆ ಮಾತ್ರ ಮಾತನಾಡಬೇಕು. ರ್ಯಾಲಿ ನಡೆಸಲು ಪಬ್ಲಿಕ್ ಪ್ಲೇಸ್ನಲ್ಲಿ ಲೌಡ್ ಸ್ಪೀಕರ್ ಬಳಸಲು ಲೋಕಲ್ ಪೊಲೀಸ್ ಸ್ಟೇಷನ್ನಲ್ಲಿ ಪರ್ಮಿಷನ್ ತೆಗೆದುಕೊಳ್ಳಬೇಕು. ಇದಕ್ಕೂ ಕೂಡ ಕೆಲವು ರೂಲ್ಸ್ಗಳು ಇವೆ. ಕೇವಲ ಇದು ಮಾತ್ರವಲ್ಲ, ಅಧಿಕಾರದಲ್ಲಿರುವ ಪಾರ್ಟಿಯವರಿಗೂ ಕೂಡ ಕೆಲವು ಪ್ರತ್ಯೇಕ ರೂಲ್ಸ್ಗಳು ಇವೆ. ಖಚಿತವಾಗಿ ಈ ರೂಲ್ಸ್ಗಳನ್ನು ಪಾಲಿಸಲೇಬೇಕು. ಆ ರೂಲ್ಸ್ ಏನು ಅಂದರೆ, ಅಧಿಕಾರದಲ್ಲಿ ಇರುವ ಪಾರ್ಟಿಯವರು ತಮ್ಮ ಪಾರ್ಟಿ ಪ್ರಚಾರಕ್ಕಾಗಿ ಗೌರ್ಮೆಂಟ್ ಆಫೀಸರ್ ಆಗಲಿ ಗೌರ್ಮೆಂಟ್ ವೆಹಿಕಲ್ಗಳನ್ನಾಗಲಿ ಬಳಸಬಾರದು. ಹಾಗೆ ಸರ್ಕಾರದ ಹಣದಲ್ಲಿ ಮೀಡಿಯಾಗಳಲ್ಲಿ ಪ್ರಕಟ ಮಾಡಬಾರದು. ಇವುಗಳಿಗಾಗಿ ಹಣವನ್ನು ಕೂಡ ಖರ್ಚು ಮಾಡಬಾರದು. ಇದೆಲ್ಲವನ್ನು ಪೊಲಿಟಿಕಲ್ ಪಾರ್ಟಿ ಫಾಲೋ ಮಾಡ್ತಾರಾ ಅಂತ ಎಲೆಕ್ಷನ್ ಕಮಿಷನ್ ನೋಡುತ್ತಲೇ ಇರುತ್ತದೆ. ಒಂದು ವೇಳೆ ಇದನ್ನು ಅತಿಕ್ರಮಿಸಿದರೆ ಅವರಿಗೆ ನೋಟಿಸನ್ನು ಕಳುಹಿಸಲಾಗುವುದು. ಹಾಗೆ ಈ ರೂಲ್ಸ್ ಫಾಲೋ ಮಾಡದಿದ್ದರೆ ಕ್ಯಾಂಡಿಡೇಟ್ಗೆ ಫೈನ್ ಹಾಕಬಹುದು. ಕ್ಯಾಂಡಿಡೇಟ್ಸ್ ಡಿಸ್ಕ್ವಾಲಿಫೈಡ್ ಕೂಡ ಮಾಡಬಹುದು. ಒಂದು ವೇಳೆ ಇದೆಲ್ಲ ರೂಲ್ಸ್ ಕ್ಯಾಂಡಿಡೇಟ್ ಅತಿಕ್ರಮಿಸಿದರೆ ಮತದಾರರು ಏನಾದರೂ ಮಾಡಬಹುದಾ ಎಂದು ಕೇಳಬಹುದು. ಹೌದು, ಇದಕ್ಕಾಗಿ ಎಲೆಕ್ಷನ್ ಕಮಿಷನ್ ಸಿ ವಿಜಿಲ್ ಎನ್ನುವ ಆ್ಯಪನ್ನು ಡೆವಲಪ್ ಮಾಡಿದೆ. ಈ ಆ್ಯಪ್ನಲ್ಲಿ ಯಾರಾದರೂ ಕ್ಯಾಂಡಿಡೇಟ್ ರೂಲ್ಸನ್ನು ಉಲ್ಲಂಘಿಸಿದರೆ ಮತದಾರರೇ ಸಿ ವಿಜಿಲ್ ಆ್ಯಪ್ ಮೂಲಕ ರಿಪೋರ್ಟ್ ಮಾಡಬಹುದು. ರೂಲ್ಸನ್ನು ಉಲ್ಲಂಘಿಸಿದ ಸಮಯದಲ್ಲಿ ಫೋಟೋ ಅಥವಾ ವಿಡಿಯೋ ತೆಗೆದು ಅಪ್ಲೋಡ್ ಮಾಡಬಹುದು. ಆದರೆ ಈ ಆ್ಯಪ್ನಲ್ಲಿ ಯಾರು ಕಂಪ್ಲೇಂಟ್ ಮಾಡಿದರೆಂದು ಗೌಪ್ಯವಾಗಿ ಇರುತ್ತದೆ. ಆದ್ದರಿಂದ ಯಾರು ಕಂಪ್ಲೇಂಟ್ ಮಾಡಿದರೆಂದು ಯಾರಿಗೂ ಕೂಡ ಗೊತ್ತಾಗುವುದಿಲ್ಲ. ಹಾಗೆ ಚುನಾವಣೆ ಜಾರಿಯಲ್ಲಿರುವ ಸಮಯದಲ್ಲಿ 50,000ಗಿಂತ ಹೆಚ್ಚು ಹಣ, ಹಾಗೆ 10,000ಕ್ಕೂ ಹೆಚ್ಚು ಬೆಲೆಯ ವಸ್ತುಗಳು ದೊರಕಿದರೆ ಪೊಲೀಸ್ನವರು ಅವುಗಳನ್ನು ಕ್ಯಾಂಡಿಡೇಟ್ ಮೇಲೆ ಸೀಸ್ ಮಾಡುವ ಅಧಿಕಾರ ಉಂಟು. ಸೀಸ್ ಆದ ನಂತರ ಅದಕ್ಕೆ ಸರಿಯಾದ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿದರೆ ಅದನ್ನು ವಾಪಸ್ ಪಡೆಯಬಹುದು. ಯಾಕಂದರೆ ಎಲೆಕ್ಷನ್ ವೇಳೆ ಹಣವನ್ನು ಹಂಚುವುದನ್ನು ತಡೆಯಲು ಎಲೆಕ್ಷನ್ ಕಮಿಷನ್ ಈ ರೂಲ್ಸನ್ನು ಜಾರಿ ಮಾಡುತ್ತದೆ. ಎಲೆಕ್ಷನ್ನಲ್ಲಿ ಯಾರು ಬೇಕಾದರೂ ಸ್ಪರ್ಧಿಸಬಹುದು. ಸ್ಪರ್ಧಿಸುವ ಮೊದಲು ನಾಮಿನೇಷನ್ ಫೈಲ್ ಮಾಡಬೇಕು. ನಂತರ ಸೆಕ್ಯೂರಿಟಿ ಡೆಪಾಸಿಟ್ ಮಾಡಬೇಕು. ನಂತರ ಯಾವ ಪಾರ್ಟಿ ಬೇಕು ಅದರಲ್ಲಿ ಅವಕಾಶ ಸಿಕ್ಕರೆ ಸ್ಪರ್ಧಿಸಬಹುದು. ಇಲ್ಲದಿದ್ದರೆ ಇಂಡಿವಿಜುವಲ್ ಆಗಿ ಕೂಡ ಸ್ಪರ್ಧಿಸಬಹುದು. ಈ ನಾಮಿನೇಷನ್ ಫೈಲ್ ಮಾಡುವ ವೇಳೆ ಕ್ಯಾಂಡಿಡೇಟ್ ಅಫಿಡವಿಟಿಯನ್ನು ಕೂಡ ಸಲ್ಲಿಸಬೇಕು. ಈ ಅಫಿಡವಿಟಿಯಲ್ಲಿ ಕ್ಯಾಂಡಿಡೇಟ್ ಆದಾಯ, ಆಸ್ತಿ, ಎಜುಕೇಷನ್, ಕ್ರಿಮಿನಲ್ ಕೇಸ್ ಎಲ್ಲ ಪ್ರತಿ ವಿವರಗಳು ಇದರಲ್ಲಿ ಇರಬೇಕು. ಇಷ್ಟು ಮಾತ್ರವಲ್ಲ, ಈ ವಿವರಗಳನ್ನು ಪ್ರಜೆಗಳಿಗೆ ಹೇಳಬೇಕು. ಇದನ್ನು ಪ್ರಜೆಗಳು ಚೆಕ್ ಮಾಡಿಕೊಳ್ಳಬಹುದು. ಹೇಗೆ ಅಂದರೆ, ಎಲೆಕ್ಷನ್ ಕಮಿಷನ್ ಇದನ್ನು ಪೂರ್ತಿಯಾಗಿ ಪರಿಗಣಿಸಿದ ನಂತರ ಡಿಸಿಷನ್ ತೆಗೆದುಕೊಳ್ಳುತ್ತದೆ. ಈಗ ಕ್ಯಾಂಡಿಡೇಟ್ ವಿವರಗಳನ್ನು ಬರೀ ಒಂದೇ ಪ್ರಾಂತದಲ್ಲಿ ಮಾತ್ರವಲ್ಲ, ದೇಶದ ವ್ಯಾಪ್ತಿಯಲ್ಲಿ ಎಲ್ಲ ಕ್ಯಾಂಡಿಡೇಟ್ ವಿವರಗಳನ್ನು ಚೆಕ್ ಮಾಡಿಕೊಳ್ಳಬಹುದು. ಅದು ಹೇಗೆ ಅಂದರೆ, affidavit.ecv.gov. ವೆಬ್ಸೈಟ್ನಲ್ಲಿ ಚೆಕ್ ಮಾಡಿಕೊಳ್ಳಬಹುದು. ಇದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇದೆ. ಈಗ ಕ್ಯಾಂಡಿಡೇಟ್ಸ್ ನಾಮಿನೇಷನ್ ಫೈಲ್ ಮಾಡಿದ ನಂತರ ಕ್ಯಾಂಪೇನ್ ಶುರು ಮಾಡ್ತಾರೆ. ಈಗ ಎಲೆಕ್ಷನ್ ದಿನ ಪ್ರೋಸೆಸ್ ಹೇಗೆ ನಡೆಯುತ್ತದೆ ಎಂದು ನೋಡೋಣ. 18 ವರ್ಷ ತುಂಬಿದ ಪ್ರತಿಯೊಬ್ಬ ಪ್ರಜೆಗೂ ವೋಟ್ ಮಾಡುವ ಹಕ್ಕಿದೆ. ಆದ್ದರಿಂದ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 1951 ಪ್ರಕಾರ ಪಬ್ಲಿಕ್ ಕಂಪನಿ ಅಥವಾ ಪ್ರೈವೇಟ್ ಕಂಪನಿ ಆದರೂ ಸರಿ, ಎಲೆಕ್ಷನ್ ನಡೆಯುವ ದಿನ ವೋಟ್ ಮಾಡುವ ವ್ಯಕ್ತಿಗೆ ವೋಟ್ ಹಾಕಲು ರಜೆ ಅಥವಾ ಅನುಮತಿ ನೀಡಬೇಕು. ಉದಾಹರಣೆಗೆ, ಆಂಧ್ರದ ವ್ಯಕ್ತಿ ಬೆಂಗಳೂರಿನಲ್ಲಿ ಉದ್ಯೋಗ ಮಾಡುತ್ತಿದ್ದಾನೆ ಅಂದರೆ ಅವನು ಆಂಧ್ರಕ್ಕೆ ಹೋಗಿ ವೋಟ್ ಮಾಡಬೇಕು. ಅಂದರೆ ಎಲೆಕ್ಷನ್ ದಿನ ಆ ವ್ಯಕ್ತಿಗೆ ರಜೆ ನೀಡಬೇಕು. ಆ ದಿನದ ಸ್ಯಾಲರಿ ಕಟ್ ಮಾಡುವಂತಿಲ್ಲ. ಒಂದು ವೇಳೆ ಯಾವುದಾದ್ರೂ ಒಂದು ಕಂಪನಿ ಆ ದಿನ ರಜೆ ನೀಡದಿದ್ದರೆ ಆ ಕಂಪನಿ ಮೇಲೆ FIR ಹಾಗೂ ಪೆನಾಲ್ಟಿ ಕೂಡ ಬೀಳುತ್ತದೆ. ಚುನಾವಣಾ ಆಯೋಗವು ವಯಸ್ಸಾದವರಿಗೆ, ಅಂಗವಿಕಲರಿಗೆ, ಡಿಸೆಬಿಲಿಟಿ ಇರುವವರಿಗೆ ಮನೆಯಿಂದಲೇ ಬ್ಯಾಲೆಟ್ ಪೇಪರ್ ಮುಖಾಂತರ ವೋಟ್ ಮಾಡುವ ಅವಕಾಶವನ್ನು ಕಲ್ಪಿಸಿಕೊಡುತ್ತದೆ. ಸೊ ಚುನಾವಣೆ ದಿನ ಪೋಲಿಂಗ್ ಆಫೀಸರ್ಸ್, ಪೋಲಿಂಗ್ ಸೆಕ್ಯೂರಿಟಿ, ಫೋಟೋಗ್ರಾಫರ್ ಹಾಗೆ 5 ಅಧಿಕಾರಿಗಳು ಸೇರಿದ ಒಂದು ಟೀಮ್ ವೋಟ್ ಸಕ್ರಿಯವಾಗಿ ನಡೆಯುತ್ತಾ ಇರುತ್ತದೋ ಎಂಬುದನ್ನು ಗಮನಿಸ್ತಾ ಇರುತ್ತಾರೆ. ಈ ಪೂರ್ತಿ ಪೋಲಿಂಗ್ ಪ್ರಕ್ರಿಯೆಯು ಫೋಟೋ ಹಾಗೂ ವಿಡಿಯೋಸ್ ಮೂಲಕ ಡಾಕ್ಯುಮೆಂಟ್ ರೀತಿ ದಾಖಲಿಸಲಾಗುತ್ತದೆ. ನಂತರ ನಾವು ವೋಟ್ ಮಾಡಲು ಒಳಗೆ ಹೋದ ನಂತರ ಮೊದಲ ಆಫೀಸರ್ ವೋಟರ್ ಲಿಸ್ಟ್ನಲ್ಲಿ ನಮ್ಮ ಹೆಸರು ಇದೆಯೋ ಇಲ್ಲವೋ ಎಂದು ಚೆಕ್ ಮಾಡಿ ನಮ್ಮ ID ಪ್ರೂಫ್ ಚೆಕ್ ಮಾಡ್ತಾರೆ. ನಂತರ ಇನ್ನೊಂದು ಆಫೀಸರ್ ID ಹೆಸರು ಇರುವ ಜಾಗದಲ್ಲಿ ಸಹಿ ಮಾಡಿಸಿಕೊಳ್ತಾರೆ. ನಂತರ ನೆಕ್ಸ್ಟ್ ಆಫೀಸರ್ ನಮ್ಮ ಎಡಗೈ ಬೆರಳಿಗೆ ಇಂಕನ್ನು ಹಚ್ತಾರೆ. ಈ ಇಂಕ್ ಸಾಮಾನ್ಯದಲ್ಲ. ನಮ್ಮ ಬಾಡಿ ಟೆಂಪ್ರೇಚರ್ ಪ್ರಕಾರ ಈ ಇಂಕ್ ಹೋಗಲು 1 ವಾರ ಅಥವಾ 2 ವಾರ, ಕೆಲವು ಸಲ ತಿಂಗಳುಗಳವರೆಗೆ ಸಮಯ ತೆಗೆದುಕೊಳ್ಳುತ್ತದೆ. ಈ ಇಂಕ್ ಈಗಿನಿಂದಲ್ಲ, 1962ರಿಂದ ಮೈಸೂರು ಪೇಂಟಿಂಗ್
ಹಾಗೂ ವಾರ್ನಿಷ್ ಎನ್ನುವ ಒಂದೇ ಒಂದು ಕಂಪನಿ ತಯಾರಿಸುತ್ತಿದೆ. 2024 ಲೋಕಸಭಾ ಎಲೆಕ್ಷನ್ಗಾಗಿ ಎಲೆಕ್ಷನ್ ಕಮಿಷನ್ ಈ ಕಂಪನಿಯಿಂದ ಸುಮಾರು 55 ಕೋಟಿ ರೂಪಾಯಿ ವೆಚ್ಚದ 25 ಲಕ್ಷದ ಇಂಕ್ ಬಾಟಲನ್ನು ಖರೀದಿಸಿದೆ. ಬರೀ ನಮ್ಮ ದೇಶ ಮಾತ್ರವಲ್ಲ, ಕೆನಡಾ, ಮಲೇಷಿಯಾ ಸುಮಾರು 25 ದೇಶಗಳಿಗೆ ಈ ಕಂಪನಿ ಇಂಕನ್ನು ಎಕ್ಸ್ಪೋರ್ಟ್ ಮಾಡುತ್ತಿದೆ. ಸೊ ನೆಕ್ಸ್ಟ್ ನಮ್ಮ ಬೆರಳಿಗೆ ಇಂಕನ್ನು ಹಚ್ಚಿದ ನಂತರ ರಿಜಿಸ್ಟರ್ನಲ್ಲಿ ಸ್ಲಿಪ್ಪನ್ನು ಚೆಕ್ ಮಾಡ್ತಾರೆ. ನಂತರ ತಿರುಗಿ ಆ ಸ್ಲಿಪ್ ವಾಪಸ್ ಕೊಡ್ತಾರೆ. ನಂತರ ಪೋಲಿಂಗ್ ಬೂತ್ನಲ್ಲಿ ವೋಟ್ ಮಾಡಲು ಕಳಿಸ್ತಾರೆ. ಇಲ್ಲಿ EVMನಲ್ಲಿ ನಮಗೆ ಯಾವ ವ್ಯಕ್ತಿಗೆ ವೋಟ್ ಮಾಡಬೇಕು ಎನಿಸುತ್ತದೋ ಆ ವ್ಯಕ್ತಿಗೆ ಇದರಲ್ಲಿ ವೋಟ್ ಮಾಡಬಹುದು. EVMನಲ್ಲಿ ಹೇಗೆ ವೋಟ್ ಮಾಡೋದು ಇದರ ಕುರಿತು ಒಂದು ವಿಡಿಯೋ ಇದೆ, ಅದನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ನೋಡಬಹುದು. ಸೊ ಈಗ ವೋಟ್ ಮುಗಿದ ನಂತರ ಈ EVM ಮಷೀನನ್ನು ಸೆಪ್ರೇಟ್ ಮಾಡಿ ಅದನ್ನು ಬಾಕ್ಸ್ನಲ್ಲಿ ಇಟ್ಟು ಅದನ್ನು ಸೀಲ್ ಮಾಡಿ ಅಲ್ಲಿರುವ ಅಧಿಕಾರಿಗಳು ಸಹಿ ಹಾಕಿ ನಂತರ ಅದನ್ನು ಸ್ಟ್ರಾಂಗ್ ರೂಮ್ನಲ್ಲಿ ಇಡ್ತಾರೆ. ನಂತರ ಆ ರೂಮನ್ನು ಕೂಡ ಲಾಕ್ ಮಾಡಿ ಸೀಲ್ ಹಾಕ್ತಾರೆ. ಈ ರೂಮ್ಗೆ CC ಕ್ಯಾಮ್ರಾ, ಸೆಕ್ಯೂರಿಟಿ ಗಾರ್ಡ್, ಪರಿವೀಕ್ಷಣೆ ಕೂಡ ಇರುತ್ತದೆ. ಒಂದು ಮುಖ್ಯವಾದ ವಿಷಯವನ್ನು ಹೇಳುತ್ತೇನೆ. ನಾವು ವೋಟ್ ಮಾಡುವ EVM ಲಿಸ್ಟ್ನಲ್ಲಿ ನೋಟಾ ಎಂದು ಒಂದು ಆಪ್ಷನ್ ಇರುತ್ತದೆ. ಇದು ಏನು ಅಂದರೆ, ನೀವು ವೋಟ್ ಮಾಡುವ ಲಿಸ್ಟ್ನಲ್ಲಿ ನಿಮಗೆ ಇಷ್ಟವಾಗದ ವ್ಯಕ್ತಿ ಹಾಗೆ ಪ್ರಜೆಗಳಿಗೆ ಉಪಯೋಗವಾಗದ ವ್ಯಕ್ತಿ ಯಾರಾದರೂ ಇದ್ದರೆ ನೀವು ಈ ನೋಟಾ ಎನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ವೋಟ್ ಮಾಡಬಹುದು. ನೋಟಾ ಅಂದರೆ ನನ್ ಆಫ್ ದ ಎಬೋ ಎಂದರ್ಥ, ಅಂದರೆ ಒಳ್ಳೆಯ ಅಭ್ಯರ್ಥಿ ಯಾರೂ ಇಲ್ಲ ಅಂತ. ಒಂದು ವೇಳೆ ಆ ವ್ಯಾಪ್ತಿಯಲ್ಲಿ ಪಾರ್ಟಿಗೆ ಸಂಬಂಧಿಸಿದ ಅಭ್ಯರ್ಥಿಯ ವೋಟ್ಗಳಿಗಿಂತ ನೋಟಾ ವೋಟ್ ಜಾಸ್ತಿ ಆಗಿದ್ದರೆ ಮತ್ತೆ ಆ ವ್ಯಕ್ತಿಯಲ್ಲಿ ಎಲೆಕ್ಷನ್ ಮಾಡಬಹುದು. ಅದಕ್ಕಾಗಿ ಪ್ರತಿಯೊಬ್ಬ ಪ್ರಜೆಯು ತಮ್ಮ ಮತದಾನದ ಹಕ್ಕನ್ನು ಗುರುತಿಸಿಕೊಳ್ಳಲು ಈ ನೋಟಾ ಎನ್ನುವ ಆಪ್ಷನನ್ನು ಎಲೆಕ್ಷನ್ ಕಮಿಷನ್ ನೀಡಿರುತ್ತದೆ. ಈಗ ವೋಟ್ ಕೌಂಟಿಂಗ್ ಕುರಿತು ನೋಡೋದಾದರೆ, ವೋಟಿಂಗ್ ರೆಫರಿಂಗ್ ಆಫೀಸರ್ಸ್ ಅಂದರೆ RO ಅಧಿಕಾರಿಗಳು ಜವಾಬ್ದಾರಿ ವಹಿಸಿಕೊಂಡು ಎಲ್ಲ ಪೊಲಿಟಿಕಲ್ ಪಾರ್ಟಿ, ಇಂಡಿಪೆಂಡೆಂಟ್ ಪಾರ್ಟಿ ಕ್ಯಾಂಡಿಡೇಟ್ ಸಮಕ್ಷಮದಲ್ಲಿ EVM ಓಪನ್ ಮಾಡಿ ವೋಟ್ ಕೌಂಟಿಂಗ್ ಮಾಡ್ತಾರೆ. EVMನಲ್ಲಿ ರಿಸಲ್ಟ್ ಬಟನ್ ಪ್ರೆಸ್ ಮಾಡಿದರೆ ಯಾವ ಕ್ಯಾಂಡಿಡೇಟ್ಗೆ ಎಷ್ಟೆಷ್ಟು ವೋಟ್ ಬಂದಿದೆ ಎಂದು ಅದರಲ್ಲಿ ಡಿಸ್ಪ್ಲೇ ಆಗುತ್ತದೆ. ಹಾಗೆ ವೋಟಿಂಗ್ ಸಮಯದಲ್ಲಿ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಅಂತ ಇರುತ್ತದೆ ಅಲ್ವಾ. ಇದರ ಕುರಿತು ನೋಡೋದಕ್ಕಿಂತ ಮುಂಚೆ ಕೌಂಟಿಂಗ್ ಹಾಲ್ ಹೇಗೆ ಇರುತ್ತದೆ ಎಂದು ಮೊದಲು ತಿಳಿದುಕೊಳ್ಳಬೇಕು. ಕೌಂಟಿಂಗ್ ಹಾಲ್ ದೊಡ್ಡದಾಗಿ ಇರುತ್ತದೆ. ಸುಮಾರು 14 ಟೇಬಲ್ಗಳನ್ನು ನಿಯೋಜಿಸಲಾಗಿರುತ್ತದೆ. ಅಂದರೆ ಪ್ರತಿ ರೌಂಡ್ನಲ್ಲಿ 14 EVM ಅನ್ನು ಚೆಕ್ ಮಾಡಬಹುದು. ಅಂದರೆ ಉದಾಹರಣೆಗೆ 200 ಪೋಲಿಂಗ್ ಬೂತ್ ಇದ್ದರೆ 200 EVM ಇದೆ ಎಂದು ತಿಳಿದುಕೊಳ್ಳಬೇಕು. ಈಗ ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಡಿವೈಡ್ ಮಾಡಿದರೆ 14 ಟೇಬಲ್ಗೆ 20 ರೌಂಡ್ ಇದೆ ಎಂದು ತಿಳಿದುಕೊಳ್ಳಬೇಕು. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಎಣಿಕೆಯಲ್ಲಿ ಒಬ್ಬೊಬ್ಬ ಅಭ್ಯರ್ಥಿ ಮುನ್ನಡೆ ಅಥವಾ ಹಿನ್ನಡೆಯಲ್ಲಿ ಇರಬಹುದು. ಈ ಎಣಿಕೆಯ ಕೊನೆಯ ಸುತ್ತಿನಲ್ಲಿ ಎಲ್ಲ ವೋಟ್ಗಳನ್ನು ಕೂಡಿ ಯಾವ ವ್ಯಕ್ತಿಯ ವೋಟ್ ಜಾಸ್ತಿ ಆಗಿರುತ್ತೋ ಆ ವ್ಯಕ್ತಿ ಗೆಲ್ಲುತ್ತಾನೆ. ಯಾವ ರೀತಿ ಅಂದರೆ, ಆ ಕ್ಷೇತ್ರದ ಅಭ್ಯರ್ಥಿಗಳಿಗಿಂತ ಆ ಕ್ಷೇತ್ರದ ಆಪೋಸಿಟ್ ಅಭ್ಯರ್ಥಿ ಎಲ್ಲರಿಗಿಂತ ಹೆಚ್ಚು ವೋಟ್ ಪಡೆದಿದ್ದರೆ ಆ ವ್ಯಕ್ತಿ ಗೆದ್ದ ಹಾಗೆ. ಓವರಾಲ್ ಆಗಿ ನೋಡೋದಾದರೆ ಯಾವ ಪಾರ್ಟಿಯಲ್ಲಿ ಯಾವ ಪಾರ್ಟಿಗೆ ಹೆಚ್ಚು ಸೀಟ್ಗಳು ಬಂದಿರುತ್ತೋ ಆ ಪಾರ್ಟಿ ಗೆದ್ದಂತೆ. ಈಗ ಲೋಕಸಭಾ ಎಲೆಕ್ಷನ್ನಲ್ಲಿ ಯಾವ ಪಾರ್ಟಿ 50%ಗಿಂತ ಹೆಚ್ಚು ಸೀಟ್ ಗೆದ್ದಿರುತ್ತೆ ಆ ಪಾರ್ಟಿ ಸೆಂಟ್ರಲ್ನಲ್ಲಿ ಗೌರ್ಮೆಂಟ್ ರಚನೆ ಮಾಡುತ್ತದೆ. ಹಾಗೆ ಅಸೆಂಬ್ಲಿ ಎಲೆಕ್ಷನಲ್ಲಿ ಯಾರಿಗೆ 50%ಗಿಂತ ಹೆಚ್ಚು ವೋಟ್ ಬಂದಿರುತ್ತೋ ಸ್ಟೇಟ್ನಲ್ಲಿ ಗೌರ್ಮೆಂಟನ್ನು ರಚನೆ ಮಾಡುತ್ತದೆ. ಸೊ ಹಾಗೆ ಬೈ ಎಲೆಕ್ಷನ್ ಬಗ್ಗೆ ನೋಡೋದಾದರೆ, ಬೈ ಎಲೆಕ್ಷನ್ ಅಂದರೆ ಯಾವುದಾದ್ರೂ ಒಂದು ಪಾರ್ಟಿಯಲ್ಲಿ ಆ ವ್ಯಕ್ತಿ ಆ ಪಾರ್ಟಿಯನ್ನು ಬಿಟ್ಟರೆ ಅಥವಾ ಮರಣಿಸಿದರೆ ಅಥವಾ ಬೇರೊಂದು ಕಾರಣಗಳಿಂದ ಆ ವ್ಯಕ್ತಿ ಪಕ್ಷ ಬಿಟ್ಟರೆ ಆ ಜಾಗವನ್ನು ಭರ್ತಿ ಮಾಡಲು ಮತ್ತೆ ಬೈ ಎಲೆಕ್ಷನ್ ಮಾಡಲಾಗುತ್ತದೆ ಅಥವಾ ಫಿಲ್ ಮಾಡಲು ಬೈ ಎಲೆಕ್ಷನ್ ಮಾಡಲಾಗುತ್ತದೆ. ಇದಕ್ಕೆ ಬೈ ಎಲೆಕ್ಷನ್ ಅಂತ ಕರೀತಾರೆ. ಸೊ ಇದು ಫ್ರೆಂಡ್ಸ್ ಎಲೆಕ್ಷನ್ ಹೇಗೆ ನಡೀತದೆ ಎನ್ನುವ ಕಂಪ್ಲೀಟ್ ಪ್ರಕ್ರಿಯೆ. ಈಗ ನಿಮಗೆ ಅರ್ಥವಾಗಿರಬಹುದು ಎಲೆಕ್ಷನ್ ಹೇಗೆ ನಡೀತದೆ, ಎಲೆಕ್ಷನ್ ಎಷ್ಟು ದೊಡ್ಡ ಪ್ರೋಸೆಸ್ ಇದೆ ಅಂತ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ವಿಡಿಯೋಸ್ ಎಂದು ಸೆಲೆಕ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.